ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥ ಆರ್ಕಿಟೆಕ್ಚರ್ ಆಫ್ ಸೈಬರ್ ಸ್ಪೇಸ್ ಬಗ್ಗೆ ಒಂದು ಕ್ವಶನ್ ಸೆಕ್ಷನ್ ಬಿಗೆ ಕೇಳ್ಬೋದು. ಸೊ ಯಾವ ತರ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದಿ ಆರ್ಕಿಟೆಕ್ಚರ್ ಆಫ್ ಸೈಬರ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳಿದ್ರೆ ನೀವೇನ್ ಆನ್ಸರ್ಸ್ ಅನ್ನ ಬರೀಬೇಕಪ್ಪ ಅಂತ ಹೇಳಿದ್ರೆ ಯೂಶಲಿ ನಿಮಗೆ ಗೊತ್ತಿರುತ್ತೆ ಸೈಬರ್ ಸ್ಪೇಸ್ ಏನಿದೆ. ಈ ಸೈಬರ್ ಸ್ಪೇಸ್ ಎಂತಕ್ಕಂಥದ್ದು ಕಂಪ್ಯೂಟರ್ ನೆಟ್ವರ್ಕ್ ಮೂಲಕ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವರ್ಚುವಲ್ ಅಂಡ್ ಡಿಜಿಟಲ್ ವರ್ಲ್ಡ್. ಅದನ್ನ ನಾವು ಸೈಬರ್ ಸ್ಪೇಸ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ ನೆಟ್ವರ್ಕ್ ಮೂಲಕ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವರ್ಚುವಲ್ ಅಂಡ್ ಡಿಜಿಟಲ್ ವರ್ಲ್ಡ್ ಅನ್ನ ನಾವು ಸೈಬರ್ ಸ್ಪೇಸ್ ಅಂತ ಕರಿತೀವಿ. ಸೊ ನೋಡಿ, ಸೈಬರ್ ಸ್ಪೇಸ್ ಅಂತ ಬಂದಾಗ ಸೈಬರ್ ಸ್ಪೇಸ್ ಆರ್ಕಿಟೆಕ್ಚರ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಲೇಯರ್ಸ್ ದಟ್ ವರ್ಕ್ ಟುಗೆದರ್ ಟು ಎನೇಬಲ್ ಡಿಜಿಟಲ್ ಕಮ್ಯುನಿಕೇಶನ್. ಸೊ ಡಿಜಿಟಲ್ ಕಮ್ಯುನಿಕೇಶನ್ಸ್ ಅನ್ನ ನೀವು ಒಂದು ಮೆಸೇಜ್ ಅನ್ನ ಯಾರಿಗಾದ್ರೂ ಕಳಿಸ್ಬೇಕು ಅಂತ ಹೇಳಿದ್ರೆ ಸೊ ಈ 5 ಲೇಯರ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಹಾಗಾಗಿ ಅದನ್ನ ನಾವು ಡಿಜಿಟಲ್ ಕಮ್ಯುನಿಕೇಶನ್ಸ್ ಅಲ್ಲಿ ಈ 5 ಲೇಯರ್ಸ್ಗಳು ಸೊ ಟುಗೆದರ್ ಆಗಿ ವರ್ಕ್ ಆಗ್ತಕ್ಕಂಥದ್ದು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಫಿಸಿಕಲ್ ಲೇಯರ್ ಅಂತ ಕರಿತೀವಿ. ನೋಡಿ, ಫಿಸಿಕಲ್ ಲೇಯರ್ ಇದು ಏನು ಸೈಬರ್ ಸ್ಪೇಸ್ ನ ಒಂದು ಬೇಸ್ ಅಂತಾನೆ ಕರಿತೀವಿ. ಸೊ ಫಿಸಿಕಲ್ ಲೇಯರ್ ಅಂತಕ್ಕಂಥದ್ದು ಸೈಬರ್ ಸ್ಪೇಸ್ ನ ಒಂದು ಬೇಸ್ ಅಂತಾನೆ ಕರಿಬಹುದು. ಯಾಕೆಂದ್ರೆ ಸೊ ಈ ಫಿಸಿಕಲ್ ಲೇಯರ್ಸ್ ಅಲ್ಲಿ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಹಾರ್ಡ್ವೇರ್ಗಳು ಮಾತ್ರನೇ ಈ ಒಂದು ಫಿಸಿಕಲ್ ಲೇಯರ್ಸ್ ಅಲ್ಲಿ ಬರುತ್ತೆ. ಲೈಕ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅಂತ ಬಂದಾಗ ಸೊ ಕಂಪ್ಯೂಟರ್ಸ್ ಆಗಿರ್ಬೋದು, ಸರ್ವರ್ಸ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು, ರೂಟರ್ ಆಗಿರ್ಬೋದು, ಫೈಬರ್ ಆಪ್ಟಿಕಲ್ಸ್ ಆಗಿರ್ಬೋದು ಅಥವಾ ಸ್ವಿಚ್ಗಳಾಗಿರ್ಬೋದು, ಸೊ ಸ್ಯಾಟಲೈಟ್ಸ್ ಆಗಿರ್ಬೋದು, ವೈರ್ಲೆಸ್ ಡಿವೈಸಸ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಫಿಸಿಕಲ್ ಲೇಯರ್ ಅಂತ ಕರಿತಾ ಹೋಗ್ತೀವಿ. ಈ ಫಿಸಿಕಲ್ ಲೇಯರ್ಸ್ ಇಟ್ ಈಸ್ ದ ಬೇಸ್ ಫಾರ್ ಸೈಬರ್ ಸ್ಪೇಸ್. ಸೈಬರ್ ಸ್ಪೇಸ್ಗೆ ಒಂದು ಒಂದು ಅಡಿಪಾಯ ಅಂತಾನೆ ಕರಿಬಹುದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಈ ಫಿಸಿಕಲ್ ಲೇಯರ್ಸ್ ಅಲ್ಲಿ ಬರ್ತಕ್ಕಂಥದ್ದು ಓನ್ಲಿ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಮಾತ್ರನೇ ಬರುತ್ತೆ. ಯಾವ್ದಪ್ಪ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅಂದ್ರೆ ಲೈಕ್ ಕಂಪ್ಯೂಟರ್ಸ್ ಆಗಿರ್ಬೋದು, ಸರ್ವರ್ಸ್ ಆಗಿರ್ಬೋದು, ರೂಟರ್ ಆಗಿರ್ಬೋದು, ಕೇಬಲ್ ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ವೈರ್ಲೆಸ್ ಡಿವೈಸಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು ಅಥವಾ ಆಪ್ಟಿಕಲ್ ಕೇಬಲ್ಸ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ನಾವು ಫಿಸಿಕಲ್ ಲೇಯರ್ ಅಂತ ಕರಿತೀವಿ. ಸೊ ಅದು ಫಸ್ಟ್ ಒನ್ ಲೇಯರ್ ಅಂತ ಕರಿತೀವಿ, ಫಿಸಿಕಲ್ ಲೇಯರ್. ಅಂಡ್ ಸೆಕೆಂಡ್ ಒನ್ ಲೇಯರ್ ಬಂದು ಲಾಜಿಕಲ್ ಲೇಯರ್ ಅಂತ ಕರಿತೀವಿ. ಸೊ ಲಾಜಿಕಲ್ ಲೇಯರ್ ಏನ್ ಹೇಳ್ತಾ ಹೋಗುತ್ತಪ್ಪ ಅಂದ್ರೆ ಈ ಒಂದು ಲಾಜಿಕಲ್ ಲೇಯರ್ ಹಾರ್ಡ್ವೇರ್ ಕೆಲಸ ಮಾಡಲಿಕ್ಕೆ ಸೊ ಈ ಒಂದು ಲಾಜಿಕಲ್ ಲೇಯರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹಾರ್ಡ್ವೇರ್ ಏನು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಲಾಜಿಕಲ್ ಲೇಯರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಡೇಟಾವನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಎಂಬುದನ್ನ ಡಿಟರ್ಮೈನ್ ಮಾಡ್ತಕ್ಕಂಥದ್ದೇ ಲಾಜಿಕಲ್ ಲೇಯರ್. ಸೊ ಡೇಟಾವನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಿರ್ಧರಿಸ್ತಕ್ಕಂಥದ್ದೇ ಲಾಜಿಕಲ್ ಲೇಯರ್ ಅಂತ ಕರಿತೀವಿ. ಈ ಒಂದು ಲಾಜಿಕಲ್ ಲೇಯರ್ಸ್ ಅಲ್ಲಿ ಏನೆಲ್ಲ ಬರುತ್ತಪ್ಪ ಅಂದ್ರೆ ಸಾಫ್ಟ್ವೇರ್ನ ಒಳಗೊಂಡಿರುತ್ತೆ. ಸಾಫ್ಟ್ವೇರ್ ಆಗಿರ್ಬೋದು, ಪ್ರೋಟೋಕಾಲ್ಸ್ ಆಗಿರ್ಬೋದು, ಇಂಟರ್ನೆಟ್ IP ಅಡ್ರೆಸ್ ಅಂತ ಕರಿತೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಟು ಮ್ಯಾನೇಜ್ ದಿ ಡೇಟಾ ಫ್ಲೋ. ಡೇಟಾ ಹೇಗೆ ಫ್ಲೋ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದೇ ಈ ಒಂದು ಲಾಜಿಕಲ್ ಲೇಯರ್ ಆಗಿರುತ್ತೆ. ಇಲ್ಲಿ ಬರ್ತಕ್ಕಂಥದ್ದೆಲ್ಲ ಸಾಫ್ಟ್ವೇರ್ ಕಾಂಪೋನೆಂಟ್ಸ್ಗಳು ಮಾತ್ರನೇ ಇರ್ತವೆ. ಸೊ ಪ್ರೋಟೋಕಾಲ್ಸ್ ಆಗಿರ್ಬೋದು, IP ಅಡ್ರೆಸ್ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು ಅಥವಾ ಡೊಮೈನ್ ನೇಮ್ ಸಿಸ್ಟಮ್ DNS ಆಗಿರ್ಬೋದು, ಆರ್ ಇಟ್ ಮೇ ಬಿ ವಿಂಡೋಸ್ ಆಗಿರ್ಬೋದು, ಆಂಡ್ರಾಯ್ಡ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಸೊ ನಮಗೆ ಲಾಜಿಕಲ್ ಲೇಯರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಸೆಕೆಂಡ್ ಒನ್ ಲೇಯರ್ ಅಂತ ಕರಿತೀವಿ, ಲಾಜಿಕಲ್ ಲೇಯರ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಇನ್ಫಾರ್ಮೇಶನ್ ಲೇಯರ್ ಅಂತ ಕರಿತೀವಿ. ಈ ಒಂದು ಸೈಬರ್ ಸ್ಪೇಸ್ ಅಲ್ಲಿ ನಿಜವಾಗ್ಲೂ ಟ್ರಾನ್ಸ್ಫರ್ ಏನಾಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಇನ್ಫಾರ್ಮೇಶನ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಲೈಕ್ ಇದು ವೆಬ್ಸೈಟ್, ಇಮೇಲ್ ಅಥವಾ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಅಥವಾ ಡೇಟಾ ಬೇಸ್ಗಳಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಸೊ ಡೇಟಾಬೇಸ್, ಫೈಲ್ಸ್, ಡಿಜಿಟಲ್ ಕಂಟೆಂಟ್ ಏನ್ ಸ್ಟೋರ್ ಆಗಿರುತ್ತೆ ಆ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥದ್ದೇ ಇನ್ಫಾರ್ಮೇಶನ್ ಲೇಯರ್ ಅಂತ ಕರಿತೀವಿ. ಈ ಒಂದು ಸೈಬರ್ ಸ್ಪೇಸ್ ಅಲ್ಲಿ ಇನ್ಫಾರ್ಮೇಶನ್ಸ್ ಅನ್ನ ಏನು ಟ್ರಾನ್ಸ್ಫರ್ ಅನ್ನ ಮಾಡ್ತಕ್ಕಂಥದ್ದು. ಅಂಡ್ ನಾಲ್ಕನೇದು ಬಂದು ಪೀಪಲ್ ಆರ್ ಯೂಸರ್ಸ್ ಲೇಯರ್ ಅಂತ ಕರಿತೀವಿ. ಯೂಶಲಿ ಯೂಸರ್ಸ್ ಲೇಯರ್ಸ್ ಅಂತ ಕರಿತೀವಿ. ಅಂದ್ರೆ ಬಳಕೆದಾರರು ಯಾರೆಲ್ಲ ಇರ್ತಾರೆ ಅವರು, ಎಂಡ್ ಯೂಸರ್ಸ್ ಯಾರು ಇರ್ತಾರೆ ಸೊ ಅವರು ಮೋಸ್ಟ್ ಇಂಪಾರ್ಟೆಂಟು. ಸೊ ಇಲ್ಲಿ ಇದು ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲೇಯರ್ ಅಂತಾನೆ ಟ್ರೀಟ್ ಮಾಡ್ಬೋದು. ಬಿಕಾಸ್ ಸೈಬರ್ ಸ್ಪೇಸ್ ಅನ್ನ ಬಳಸುವವರು ಯಾರಾಗಿರ್ತಾರೆ ಅಂದ್ರೆ ಯೂಸರ್ಸ್ ಆಗಿರ್ತಾರೆ. ಸೊ ದಟ್ ಇಸ್ ಪೀಪಲ್, ನಾವು ಮನುಷ್ಯರಾಗಿರ್ತೀವಿ. ಸೊ ಅವ್ರನ್ನ ಎಂಡ್ ಯೂಸರ್ಸ್ ಅಂತ ಕರಿತೀವಿ. ಲೈಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಸೈಬರ್ ಪ್ರೊಫೆಷನಲ್ಸ್ ಆಗಿರ್ಬೋದು. ಹೂ ಇಂಟರಾಕ್ಟ್ ವಿತ್ ದ ಸಿಸ್ಟಮ್, ಯಾರು ಸಿಸ್ಟಮ್ ಜೊತೆ ಇಂಟರಾಕ್ಟ್ ಮಾಡ್ತಾರೆ ಅವ್ರನ್ನ ಒಳಗೊಂಡಿರ್ತಕ್ಕ.
ಅದು ಅವ್ರನ್ನ ನಾವು ಪೀಪಲ್ ಅಥವಾ ಯೂಸರ್ ಲೇಯರ್ಸ್ ಅಂತ ಕರಿತೀವಿ. ಸೊ ಫೋರ್ತ್ ಒನ್. ಅಂಡ್ ಲಾಸ್ಟ್ ಒನ್ ಬಂದು ಕಮ್ಯುನಿಕೇಶನ್ ಲೇಯರ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಲೇಯರ್ ಅಂತ ಬಂದಾಗ ಸೊ ಇಟ್ ಇನ್ಕ್ಲೂಡ್ಸ್ ನೆಟ್ವರ್ಕ್ ಅನ್ನ ಒಳಗೊಂಡಿರುತ್ತೆ. ಕಮ್ಯುನಿಕೇಶನ್ ಲೈಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು, ಅಥವಾ ವೈಡ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಸರ್ವಿಸಸ್ ಲೈಕ್ ಇಮೇಲ್ ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು. ಸೊ ಇವೆಲ್ಲ ಒಳಗೊಂಡಿರ್ತಕ್ಕಂಥ ಲೇಯರ್ ನಾವು ಕಮ್ಯುನಿಕೇಶನ್ ಲೇಯರ್ ಅಂತ ಕರಿತೀವಿ. ಸೊ ಇದು ಟೋಟಲ್ ಆರ್ಕಿಟೆಕ್ಚರ್ ಆಫ್ ಸೈಬರ್ ಸ್ಪೇಸ್ ಅಂತ ಕರಿತೀವಿ. ಇಷ್ಟು ಇರ್ತಕ್ಕಂಥದ್ದು 5 ಪಾಯಿಂಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ 5 ಪಾಯಿಂಟ್ ಅನ್ನ ನೀವು ಬರೆದ್ರೆ ಸಾಕಾಗುತ್ತೆ. ಸೊ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆರ್ಕಿಟೆಕ್ಚರ್ ಆಫ್ ಸೈಬರ್ ಸ್ಪೇಸ್ ಅಂತ ಹೇಳಿದ್ರೆ ಫಿಸಿಕಲ್ ಲೇಯರ್, ಲಾಜಿಕಲ್ ಲೇಯರ್, ಇನ್ಫಾರ್ಮೇಶನ್ ಲೇಯರ್, ಯೂಸರ್ ಲೇಯರ್, ಕಮ್ಯುನಿಕೇಶನ್ ಲೇಯರ್. ಥ್ಯಾಂಕ್ ಯು.